ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಮಾರ್ವೆಲ್ ಎಕ್ಸ್ಪ್ಲೋರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕೃಷ್ಣನ ಜೀವನ ಚರಿತ್ರೆಯನ್ನ ಸಂಪೂರ್ಣವಾಗಿ ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನಾವೆಲ್ಲ ದ್ವಾಪರ ಯುಗದತ್ತ ಪಯಣವನ್ನ ಸಾಗಿಸೋಣ. ಶ್ರೀ ವಿಷ್ಣುವಿನ 8ನೇ ಅವತಾರ ಈ ಕೃಷ್ಣ ಅವತಾರ. ಕೃಷ್ಣನ ಜನನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಆಗುತ್ತೆ. ಅಂದ್ರೆ 3228 BC ದ್ವಾಪರ ಯುಗ ಆಗಿರುತ್ತೆ. ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಮಥುರಾ ನಗರದ ಕಾರಾಗೃಹದಲ್ಲಿ ಕೃಷ್ಣನ ಜನನ ಆಗುತ್ತೆ. ದೇವಕಿ ಮತ್ತು ವಸುದೇವರ 8ನೇ ಪುತ್ರ ಶ್ರೀಕೃಷ್ಣ ಪರಮಾತ್ಮ. ದೇವಕಿಗೆ ಹುಟ್ಟುವಂತಹ 8ನೇ ಸಂತಾನವೇ ದೇವಕಿಯ ಅಣ್ಣನಾಗಿರುವಂತಹ ಕಂಸನ ಸಾವಿಗೆ ಕಾರಣ ಅನ್ನೋದನ್ನ ಕಂಸ ಆಕಾಶವಾಣಿಯ ಮುಖಾಂತರವಾಗಿ ಕೇಳಿರ್ತಾನೆ. ಇದೇ ಕಾರಣಕ್ಕೆ ಇವರನ್ನ ಕಾರಾಗೃಹದಲ್ಲಿಟ್ಟಿರ್ತಾನೆ. ಈತ ಸಹ ದೇವಕಿ ಮತ್ತು ವಸುದೇವರ 8ನೇ ಸಂತಾನಕ್ಕಾಗಿ ಕಾಯ್ತಾ ಇರ್ತಾನೆ. ನೋಡಿ, ಕೃಷ್ಣನ ಜನನದ ಮೂಲ ಉದ್ದೇಶನೇ ಕಂಸನ ಸಂಹಾರ ಮತ್ತು ಧರ್ಮಸ್ಥಾಪನೆಯಾಗಿರುತ್ತೆ. ಇದನ್ನೆಲ್ಲ ತಿಳಿದಿರುವಂತಹ ವಸುದೇವ ತನ್ನ 8ನೇ ಮಗು ಅಂದ್ರೆ ಕೃಷ್ಣನನ್ನ ಎತ್ಕೊಂಡು ಯಮುನಾ ನದಿಯ ದಂಡೆಯನ್ನು ದಾಟಿ ಅದ್ರ ಮುಖಾಂತರವಾಗಿ ಗೋಕುಲವನ್ನ ತಲುಪ್ತಾನೆ. ವಸುದೇವನ ಸ್ನೇಹಿತ ನಂದ ಗೋಕುಲದಲ್ಲೇ ವಾಸ ಮಾಡ್ತಾ ಇರ್ತಾನೆ. ಹೀಗಾಗಿ ವಸುದೇವ ನಂದ ಮತ್ತು ಯಶೋದೆಗೆ ಹುಟ್ಟಿರುವಂತಹ ಹೆಣ್ಣು ಮಗುವನ್ನ ಎತ್ಕೊಂಡು ಅಲ್ಲಿ ತನಗಾಗಿರುವಂತಹ ಗಂಡು ಮಗುವನ್ನ ಇಟ್ಟು ಆ ಹೆಣ್ಣು ಮಗುವಿನೊಂದಿಗೆ ವಸುದೇವ ಕಾರಾಗೃಹಕ್ಕೆ ವಾಪಸ್ಸಾಗ್ತಾನೆ. ಯಶೋದೆ ಮತ್ತು ನಂದನ ಮಗನಾಗಿ ಕೃಷ್ಣ ತನ್ನ ಬಾಲ್ಯದ ದಿನಗಳನ್ನ ಗೋಕುಲದಲ್ಲಿ ಕಳೀತಾ ಇರ್ತಾನೆ. ಕೃಷ್ಣನಿಗೆ ನಾಮಕರಣ ಮಾಡಿದಂಥವರು ಯದುವಂಶದ ಗುರುಗಳಾಗಿರುವಂತಹ ಗರ್ಗ ಮಹರ್ಷಿಗಳು. ಕೃಷ್ಣ ಅನ್ನುವಂತಹ ಪದದ ಅರ್ಥನೇ ಕಪ್ಪು ಅಂತ. ಇನ್ನು ಕೃಷ್ಣನಿಗೆ ಸುಮಾರು 9 ವರ್ಷ ಪ್ರಾಯ ಇದ್ದಾಗ ನಂದ ತನ್ನ ಪರಿವಾರದೊಂದಿಗೆ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನದಿಂದ ಸುಮಾರು 50 ಕಿಲೋಮೀಟರ್ನ ಅಂತರದಲ್ಲಿ ಬರ್ಸಾನ ಇದೆ. ಬರ್ಸಾನ ಅಂದಿದ ತಕ್ಷಣ ನೆನಪಾಗುತ್ತಲ್ವಾ, ರಾಧಾರಾಣಿ ಜನಿಸಿರುವಂತಹ ಸ್ಥಳ. ರಾಧಾರಾಣಿಯ ತಂದೆ ವೃಷಭಾನು ಮತ್ತು ಕೃಷ್ಣನ ತಂದೆ ನಂದ ಇವರಿಬ್ರು ಸ್ನೇಹಿತರಾಗಿರ್ತಾರೆ. ಹೀಗೆ ವೃಂದಾವನ ಮತ್ತೆ ಬರ್ಸಾನದಲ್ಲಿ ನಾವು ರಾಧಾಕೃಷ್ಣರ ಭಗ್ನ ಪ್ರೇಮ ಕಥೆಗಳನ್ನ ಕೇಳಿರ್ತೀವಿ. ಹಾಗೆ ಕೆಲವೊಂದಷ್ಟು ಪುರಾಣಗಳಲ್ಲಿ ಇದರ ಉಲ್ಲೇಖ ಸಹ ಇದೆ. ಕೃಷ್ಣನಿಗೆ ಸರಿಸುಮಾರು 14 ವರ್ಷ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೃಷ್ಣ ಮಥುರಾಕ್ಕೆ ವಾಪಸ್ಸಾಗಿ ಅಲ್ಲಿ ಕಂಸನ ಸಂಹಾರವನ್ನ ಮಾಡಿ ತನ್ನ ತಂದೆ ತಾಯಿಯಾದಂತಹ ದೇವಕಿ ಮತ್ತು ವಸುದೇವರನ್ನ ಬಿಡುಗಡೆ ಮಾಡ್ತಾನೆ. ಹೀಗೆ ಕಂಸನ ಸಂಹಾರ ಆದ ಮೇಲೆ ವಸುದೇವ ಮತ್ತು ದೇವಕಿಯ ಜೊತೆ ಸ್ವಲ್ಪ ಕಾಲ ಸಮಯವನ್ನ ಕಳೀತಾನೆ ಕೃಷ್ಣ. ನಂತರ ತನ್ನ ಅಣ್ಣ ಬಲರಾಮನೊಂದಿಗೆ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲದತ್ತ ಸಾಕ್ತಾರೆ. ಬಲರಾಮ ಮತ್ತೆ ಕೃಷ್ಣನಿಗೆ ಶಸ್ತ್ರಾಭ್ಯಾಸದ ಅಭ್ಯಾಸವನ್ನ ಮಾಡಿಸಿದಂತಹ ಗುರುಗಳು ಸಂದೀಪನಿ ಮುನಿಯವರು. ಈ ಗುರುಕುಲ ಇವತ್ತಿಗೆ ಮಧ್ಯಪ್ರದೇಶದ ಉಜ್ಜಯಿನಿ ಅಂತ ಗುರುತಿಸಲಾಗಿದೆ. ಸಂಪೂರ್ಣ ವಿದ್ಯಾಭ್ಯಾಸದ ನಂತರ ತನ್ನ ನಗರಿ ದ್ವಾರಕವನ್ನ ನಿರ್ಮಾಣ ಮಾಡ್ತಾನೆ ಕೃಷ್ಣ. ಹೀಗಿರುವಾಗ ಕೃಷ್ಣನಿಗೆ ಪಾಂಡವರ ಬಗ್ಗೆ ಗೊತ್ತಾಗುತ್ತೆ. ಪಾಂಡವರ ತಾಯಿ ಮಾತೆ ಕುಂತಿ ನಂದನ ತಂಗಿಯಾಗಿರ್ತಾಳೆ. ಹೀಗಾಗಿ ಪಾಂಡವರ ಸಹಾಯಕ್ಕೆ ನಿಲ್ತಾನೆ ಕೃಷ್ಣ. ಇನ್ನು ಇಲ್ಲಿ ದ್ವಾರಕ ಸಂಪೂರ್ಣವಾಗಿ ನಿರ್ಮಾಣ ಆಗಿರುತ್ತೆ. ಇದಾದ ನಂತರ ಹಸ್ತಿನಾಪುರದತ್ತ ಪ್ರಯಾಣವನ್ನ ಸಾಗಿಸ್ತಾನೆ ಕೃಷ್ಣ. ಇನ್ನು ಇಲ್ಲಿಂದ ಪ್ರಾರಂಭ ಆಗುತ್ತೆ ಮಹಾಭಾರತ. ಯಾಕಂದ್ರೆ ಕೃಷ್ಣನ ಜನನದ ಮೂಲ ಉದ್ದೇಶನೇ ಧರ್ಮಸ್ಥಾಪನೆ ಆಗಿರುತ್ತೆ. ಈ ಹಸ್ತಿನಾಪುರ ಇವತ್ತಿನ ಉತ್ತರ ಪ್ರದೇಶದಲ್ಲಿದೆ ಅಂತ ಗುರುತಿಸಲಾಗಿದೆ. ಇನ್ನು ಹಸ್ತಿನಾಪುರವನ್ನ ಕೌರವರಿಂದ ಪಾಂಡವರಿಗೆ ಹಸ್ತಾಂತರ ಮಾಡೋದಕ್ಕೆ ಕೃಷ್ಣ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಇದಾಗದ ಕಾರಣದಿಂದ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುತ್ತೆ. ಇನ್ನು ಯುದ್ಧ ನಡೀತಾ ಇರುತ್ತೆ. ಯುದ್ಧದ ಮಧ್ಯದಲ್ಲಿ ಅರ್ಜುನನಿಗೆ ಜ್ಯೋತಿಸ್ಸಾರದಲ್ಲಿ ಗೀತೋಪದೇಶವನ್ನ ಮಾಡ್ತಾನೆ ಕೃಷ್ಣ. ಈ ಗೀತೋಪದೇಶದಿಂದ ಪ್ರೇರೇಪಿತನಾಗಿ ಅರ್ಜುನ ಯುದ್ಧದಲ್ಲಿ ತೊಡಗಿ ಪಾಂಡವರು ಕೌರವರ ವಿರುದ್ಧವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ತಾರೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆದ್ದು ಇಂದ್ರಪ್ರಸ್ಥದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಧರ್ಮ ಸಂಸ್ಥಾಪನೆಯ ಕೆಲಸ ಸಂಪೂರ್ಣವಾಗಿ ಆಗಿರುತ್ತೆ. ಹೀಗಾಗಿ ಮರಳಿ ದ್ವಾರಕಕ್ಕೆ ವಾಪಸ್ಸಾಗ್ತಾನೆ ಕೃಷ್ಣ. ಕೊನೆಯದಾಗಿ ಇದು ದ್ವಾಪರ ಯುಗದ ಅಂತ್ಯ. ಕೃಷ್ಣ ಮರಣ ಹೊಂದುವಂತಹ ಕಾಲ.
ಕೃಷ್ಣ ಬಾಲ್ಕ ಅಂದರೆ ಇವತ್ತಿನ ಗುಜರಾತ್ನ ಸೌರಾಷ್ಟ್ರ ಅಂತ ಗುರುತಿಸಲಾಗಿದೆ. ಇಲ್ಲಿ ಕೃಷ್ಣ ಜರ ಅನ್ನುವಂಥ ಒಬ್ಬ ಬೇಟೆಗಾರನಿಂದ ಸಾವನ್ನಪ್ತಾನೆ. ಇಲ್ಲಿಗೆ ದ್ವಾಪರ ಯುಗದ ಕೊನೆಯಾಗುತ್ತೆ, ಕಲಿಯುಗ ಪ್ರಾರಂಭ ಆಗುತ್ತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಜೀವನಾನೇ ಒಂದು ಸಂದೇಶ. ಆತ ಕಾರ್ಯ ಸಾಧಿಸುವಂತಹ ಪರಿ, ಚಾಣಾಕ್ಷತನ, ಸಮಯ ಪ್ರಜ್ಞೆ ಇದೆಲ್ಲ ನಮ್ಮೆಲ್ಲರ ಜೀವನದಲ್ಲಿ ಸದಾ ಅನುಕರಣೀಯ. ಶ್ರೀಕೃಷ್ಣ ಪರಮಾತ್ಮ ದೇವರಾಗೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಇದೇ ಕಾರಣಕ್ಕೆ ಅನ್ಸುತ್ತೆ ನಿರ್ಭಯಾನಂದ ಸರಸ್ವತಿ ಗುರೂಜಿಯವರು ಒಂದು ಮಾತನ್ನ ಹೇಳ್ತಾರೆ, ಭಗವಂತ ತನ್ನ ವೈಭವವನ್ನ ಮಾಡಬೇಕಾದ್ರೆ ಮಾನವನ ದೇಹವನ್ನ ಧರಿಸಲೇಬೇಕು ಅಂತ. ಈ ಮಾತಲ್ಲಿ ಎಷ್ಟು ಸತ್ಯ ಅಡಗಿದೆ ಅಲ್ವಾ? ಇದಿಷ್ಟು ಕೃಷ್ಣನ ಜೀವನ ಚರಿತ್ರೆ. ವೀಕ್ಷಕರೇ, ಇದು ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ವಿಡಿಯೋ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ. ಈ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಉತ್ತಮವಾದಂತಹ ಕಂಟೆಂಟ್ಗಳ ಮುಖಾಂತರವಾಗಿ ನಾನು ವಿಡಿಯೋನ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.